ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನನ್ನ ಹೆಸರು ಸುದರ್ಶನ ಎಸ್ ಅಂತ. ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನು 2013ರಲ್ಲಿ ಈಗಾಗಲೇ ಪರಿಚಯ ಹೇಳಿದ್ದಾರೆ. 2013ರಲ್ಲಿ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಆಯ್ಕೆಯಾಗಿ ಇದೇ ಪಂಚಾಯತಲ್ಲಿ ಮೊಟ್ಟ ಮೊದಲಿಗೆ ನಾನು ಕೆಲಸ ಮಾಡಿದ್ದು. ಪುನಃ ನಾನು ಇದೇ ಪಂಚಾಯತಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದೇ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೂ ಒಂದು ನನಗೆ ಅವಕಾಶ ಸಿಕ್ತು. ತುಂಬ ಖುಷಿಯಾಗ್ತಿದೆ. ಇವತ್ತಿನ ವಿಷಯ ಏನಂದರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತ್ಗಳ ಪಾತ್ರ ಅಂತ. ನಿಮಗೆ ಗ್ರಾಮೀಣ ಅಂತೇಳಿ ಹೇಳಿದರೆ ಗೊತ್ತಾಗುತ್ತೆ. ಗ್ರಾಮೀಣ ಪ್ರದೇಶ ಅಂದರೆ ಅಲ್ಲಿ ಯಾವುದೇ ಥರದ ಸೌಲಭ್ಯಗಳು ಪ್ರಾಥಮಿಕವಾಗಿ ಸಿಗುವುದಿಲ್ಲ. ಅಂಥ ಪ್ರದೇಶವನ್ನು ಮೊದಲಿಗೆ ನಾವು ಗ್ರಾಮೀಣ ಪ್ರದೇಶ ಅಂತ ಹೇಳುವಂಥದ್ದು. ಸೊ ಗ್ರಾಮ ಪಂಚಾಯತ್ ಯಾಕೆ ಬಂತು? ಈ ಗ್ರಾಮೀಣ ಪ್ರದೇಶಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುವುದಿಲ್ಲ ಅದನ್ನೆಲ್ಲ ಆದಷ್ಟು ಮಟ್ಟಿಗೆ ಅಲ್ಲಿ ಕೊಡಬೇಕು, ಆ ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ 1993ರಲ್ಲಿ ಒಂದು ಅಧಿನಿಯಮವನ್ನು ತರ್ತಾರೆ ಸರ್ಕಾರದವರು, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಅಂತ. ಸೊ ಆ ಅಧಿನಿಯಮದ ಪ್ರಕಾರ ನಮ್ಮಲ್ಲಿ ಈ ಗ್ರಾಮ ಪಂಚಾಯತ್ ಅಸ್ತಿತ್ವಕ್ಕೆ ಬಂತು. ಸೊ ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮಲ್ಲಿ 3 ವಿಧದ ಆಡಳಿತ ವ್ಯವಸ್ಥೆ ಇದೆ ಈ ಗ್ರಾಮೀಣಾಭಿವೃದ್ಧಿಯಲ್ಲಿ. ಸೊ ಒಂದು ಜಿಲ್ಲಾ ಪಂಚಾಯತು, ಒಂದು ತಾಲೂಕ್ ಪಂಚಾಯತು, ಸೊ ಇನ್ನೊಂದು ಗ್ರಾಮ ಪಂಚಾಯತು ಅಂತ 3 ಸ್ತರದ ಆಡಳಿತ ವ್ಯವಸ್ಥೆ. ಸೊ ತಾವೆಲ್ಲರೂ ಕೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಬರ್ತೀರಂತ ತಿಳ್ಕೊತೀನಿ. ನಮ್ಮ ಬ್ರಹ್ಮಾವರ, ಉಡುಪಿ ಸಿಟಿ, ಆಮೇಲೆ ಸಾಲಿಗ್ರಾಮ ಬಿಟ್ಟರೆ ಉಡುಪಿ ಜಿಲ್ಲೆಯಲ್ಲಿ ಇನ್ನೆಲ್ಲ ಕಡೆ ಹೆಚ್ಚಿನೋದು ಬರುವಂಥದ್ದು ಗ್ರಾಮ ಪಂಚಾಯತ್. ಹಾಗಾದರೆ ಗ್ರಾಮ ಪಂಚಾಯತ್ ಅಂದರೆ ಏನು ಅಂತ ಯಾರಾದರೂ ಹೇಳ್ಬೋದಾ? ಗ್ರಾಮ ಅಂದ್ರೆ ಏನು, ಗ್ರಾಮ ಪಂಚಾಯತ್ ಅಂದರೆ ಏನು ಅಂತ ಯಾರಿಗಾದರೂ ಒಂದು ವರ್ಡಲ್ಲಿ ಹೇಳ್ಬೋದಾ ಗ್ರಾಮ ಪಂಚಾಯತ್ ಅಂದರೆ ಏನು ಅಂತ? ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ನಲ್ಲೇ ವಾಸ್ತವ್ಯ ಇರ್ತೀರಿ. ನಮ್ಗೆಲ್ಲರಿಗೂ ಗೊತ್ತಿರತ್ತೆ, ಒಂದಲ್ಲ ಒಂದು ಕೆಲಸಗಳಿಗೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಗೊತ್ತಿರೋರು ಫ್ರೆಂಡ್ಸ್ಗಳು ಗ್ರಾಮ ಪಂಚಾಯತಿಗೆ ಹೋಗ್ತಾರೆ, ಹೌದಲ್ವಾ? ಸೊ ಹಾಗಾದರೆ ಏನು ಗ್ರಾಮ ಪಂಚಾಯತ್ ಅಂದರೆ? ಸೊ ನಿಮ್ಗೆ ಗ್ರಾಮ ಪಂಚಾಯತ್ ಅಂತ ಗೊತ್ತಾಗೋ ಮೊದಲು ಇನ್ನೊಂದು 2-3 ಟರ್ಮ್ಗಳು ಗೊತ್ತಾಗಬೇಕು ನಿಮಗೆ. ಏನಂತ ಹೇಳಿದ್ರೆ ಗ್ರಾಮ ಅಂದರೆ ಏನು, ಆಮೇಲೆ ವಾರ್ಡ್ ಅಂದರೆ ಏನು, ಆಮೇಲೆ ಗ್ರಾಮ ಪಂಚಾಯತ್ ಅಂದರೆ ಏನು ಅಂತ. ಸೊ ಗ್ರಾಮ ಅನ್ನುವಂಥದ್ದು ಅಲ್ಲಿ ಇರುವಂಥ ಒಂದು ಸಣ್ಣ ಪ್ರದೇಶ. ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ 3-4 ಗ್ರಾಮಗಳು ಬರ್ಬೋದು. ಸಾಧಾರಣ ಒಂದು 2000, 1-2,000 ಜನಸಂಖ್ಯೆ ಉಳ್ಳಂಥ ಒಂದು ಪ್ರದೇಶ, ಅದನ್ನ ಗ್ರಾಮ ಅಂತ ಹೇಳ್ತೀವಿ. ಕಂದಾಯ ಇಲಾಖೆಯಲ್ಲಿ ಗ್ರಾಮ ಅಂತ ಹೇಳ್ತಾರೆ. ವಾರ್ಡ್ ಅಂದರೆ ಏನು? ಚುನಾವಣೆ ನಡಿಬೇಕಾದ್ರೆ ಅಲ್ಲಿ ಆ ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಗ್ರಾಮಗಳಲ್ಲಿ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿ ಒಂದಿಷ್ಟು ಪ್ರದೇಶಗಳನ್ನ ಅಲ್ಲಿಗೆ ಇಂತಿಂಥವ್ರು ಸದಸ್ಯರು, ಅಲ್ಲಿ ಇಷ್ಟಿಷ್ಟು ಸ್ಥಾನಗಳಿರಬೇಕು ಅಂತ, ಅದನ್ನ ವಾರ್ಡ್ ಅಂತ ಹೇಳ್ತೀವಿ. ಆಮೇಲೆ ಜನವಸತಿ ಪ್ರದೇಶ ಅಂತ ಬರುತ್ತೆ. ಅದರಲ್ಲಿ ಜನವಸತಿ ಪ್ರದೇಶ ಅಂದರೆ ಇಲ್ಲಿ ಇವಾಗ ಹಳ್ಳಿ ಒಳೆ ಈ ಚಕ್ರ ಮೈದಾನ ಅನ್ನೋದು ಒಂದು ಜನವಸತಿ ಪ್ರದೇಶ. ನೀವು ಅದೇ ಆಚೆ ನಮ್ಮ ಪಂಚಾಯತ್ ಹತ್ರ ಬಂದರೆ ಶೆಟ್ಟಿಪಾಲ್ ಅನ್ನುವಂಥದ್ದು ಒಂದು ಜನವಸತಿ ಪ್ರದೇಶ. ಜನವಸತಿ ಪ್ರದೇಶ ಅನ್ನೋದು ಗ್ರಾಮ ಪಂಚಾಯತಲ್ಲಿ ಅತಿ ಸಣ್ಣ ಪಾರ್ಟ್, ಸಣ್ಣ ಅಂಗ ಅಂತ ಹೇಳ್ಬೋದು. ಏನಂದರೆ 100ರಿಂದ 350 ಜನಸಂಖ್ಯೆ ಇರುವಂಥ ಒಂದು ಸಣ್ಣ ಪ್ರದೇಶವನ್ನು ಜನವಸತಿ ಪ್ರದೇಶ ಅಂತ ಹೇಳ್ತೀವಿ. ಅಂಥ ಜನವಸತಿ ಪ್ರದೇಶಗಳು ಅನೇಕಗಳು ಕೂಡಿದವಾಗ ಏನಾಗುತ್ತೆ? ಗ್ರಾಮ ಪಂಚಾಯತ್ ಆಗುತ್ತೆ. ಸೊ ಆ ಗ್ರಾಮ ಪಂಚಾಯತಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಾಮಗಳಿರ್ಬೋದು, ಒಂದು ಗ್ರಾಮದಲ್ಲಿ ಒಂದಕ್ಕಿಂತ ಹೆಚ್ಚು ಜನವಸತಿ ಪ್ರದೇಶಗಳಿರ್ಬೋದು. ನಮ್ಮಲ್ಲಿ ಹಳ್ಳಿ ಹೊಳೆ ಅನ್ನೋದು ಒಂದೇ ಗ್ರಾಮ ನಮ್ಮ ಗ್ರಾಮ ಪಂಚಾಯತಲ್ಲಿ. ಅದರಲ್ಲಿ ಹೆಚ್ಚು ಕಮ್ಮಿ 10-15 ಜನವಸತಿ ಪ್ರದೇಶಗಳಿದ್ದಾವೆ. ಸೊ ಈಗ ನಿಮ್ಗೆ ಗೊತ್ತಾಯಿತು ಏನಂದರೆ ಅತಿ ಸಣ್ಣ ಪಾರ್ಟ್ ಅಂದರೆ ಇಲ್ಲಿ ಜನವಸತಿ ಪ್ರದೇಶ, ಅದರ ನಂತರ ವಾರ್ಡ್ ಬರುತ್ತೆ, ಅದರ ನಂತರ ಗ್ರಾಮ ಬರುತ್ತೆ, ಅದರ ನಂತರ ಗ್ರಾಮ ಪಂಚಾಯತ್ ಬರುತ್ತೆ. ಸೊ ಗ್ರಾಮ ಪಂಚಾಯತ್ ಅಂದರೆ ಏನು, ಅದನ್ನ ಯಾರು ರಚನೆ ಮಾಡ್ತಾರೆ? ಸೊ ಇದು ನಾನು ಈಗಾಗಲೇ ಹೇಳಿದೆ, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಅಂತ ಬಂತು ಅಂದಲ್ಲ, ಆ ಅಧಿನಿಯಮದ ಪ್ರಕಾರ ಗ್ರಾಮ ಪಂಚಾಯತ್ ರಚನೆ ಆಗಿದೆ. ಸೊ ಆ ಅಧಿನಿಯಮದ ಪ್ರಕಾರ ನಮ್ಮ ಸರ್ಕಾರದ ನಿಯಮಾವಳಿಗಳಿಗೆ ಒಳಪಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯತ್ನ ಘೋಷಣೆ ಮಾಡ್ತಾರೆ. ಈಗ ಹಳ್ಳಿಯೊಳ ಗ್ರಾಮ ಪಂಚಾಯತ್ ಅದನ್ನು ಘೋಷಣೆ ಡಿಕ್ಲೇರ್ ಮಾಡೋ ಒಂದಿಷ್ಟು ಮಾನದಂಡಗಳು ಇರ್ತವೆ. ಗ್ರಾಮ ಪಂಚಾಯತ್ ಘೋಷಣೆ ಮಾಡಬೇಕಿದ್ರೆ ಮುಖ್ಯವಾಗಿ 3 ಮಾನದಂಡಗಳು. ಒಂದು ಜನಸಂಖ್ಯೆ ಅಂತ ಹೇಳಿದರೆ 5,000ದಿಂದ 7,000 ಜನಸಂಖ್ಯೆ ಇರುವಂಥ ಒಂದು ಪ್ರದೇಶವನ್ನು ಗ್ರಾಮ ಪಂಚಾಯತನ್ನು ಡಿಕ್ಲೇರ್ ಮಾಡ್ತಾರೆ. ಇನ್ನೊಂದು ಅಲ್ಲಿರುವ ಭೌಗೋಳಿಕ ಪ್ರದೇಶದ ಮೇಲೆ ಮತ್ತು ಜನಸಂಖ್ಯೆ ಎರಡೂ ಕನ್ಸಿಡರ್ ಮಾಡ್ತಾರೆ. ಈಗ ನಮ್ಮ ಉಡುಪಿ ಅನ್ನೋದು ಮಲೆನಾಡು ಹೌದು, ಗುಡ್ಡಗಾಡ ಪ್ರದೇಶ ಹೌದು. ಸೊ ಇಂಥ ಜಿಲ್ಲೆಗಳಲ್ಲಿ ನಿಮಗೆ ಒಂದು ಗ್ರಾಮ ಪಂಚಾಯತ್ನಲ್ಲಿ 5,000 ಜನ ಅಂದರೆ ಸಿಕ್ಕೋದಿಲ್ಲ, ಕಡಿಮೆ ಆಗುತ್ತೆ, ಅಂದರೆ ಜನಸಂಖ್ಯೆ ಕಡಿಮೆ ಇರುತ್ತೆ. ಅಂಥ ಕಡೆಗಳಲ್ಲಿ 2,500ಕ್ಕಿಂತ ಜಾಸ್ತಿ ಇದ್ದರೆ ಅಂಥ ಪ್ರದೇಶವನ್ನು ಕೂಡ ಗ್ರಾಮ ಪಂಚಾಯತ್ ಅಂತ ಮಾಡ್ತಾರೆ. ಈಗ ಎಕ್ಸಾಂಪಲ್ ನಮ್ಮ ಹಳ್ಳಿ ಹೊಳೆ, ಇಲ್ಲಿ ಇರುವಂಥ ಜನಸಂಖ್ಯೆ 2,600 ಜನಸಂಖ್ಯೆ ಇದೆ. ಸೊ ಆ 2,600 ಜನಸಂಖ್ಯೆ ಒಂದು ಗ್ರಾಮ ಪಂಚಾಯತ್ ಅಂತ ಮಾಡಿದ್ದಾರೆ.
ಸೊ ಹಾಗೆ ಇನ್ನೊಂದು ಕ್ಯಾಟಗರಿ ಏನಂದರೆ, ಈ ಕೆಲವೊಂದು ಪ್ರದೇಶಗಳಲ್ಲಿ ಚದುರಿದ ಮನೆಗಳು ಅಂತ ದೂರ ದೂರ ಇರ್ತವೆ ಮನೆಗಳು. ಸೊ ಒಂದು ಗ್ರಾಮ ಪಂಚಾಯತಲ್ಲಿ ನಿಮ್ಗೆ ಕರೆಕ್ಟಾಗಿ ನೋಡಿದ್ರೆ ಒಂದು 1000 ಮನೆ ಸಿಗೋದಿಲ್ಲ. ಅವಾಗ ಏನು ಮಾಡೋದು, ಜನಸಂಖ್ಯೆಯನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಆವಾಗ ಅಲ್ಲಿರುವಂಥ ಭೌಗೋಳಿಕ ವಿಸ್ತೀರ್ಣದ ಮೇಲೆ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ವೃತ್ತದಲ್ಲಿ ತ್ರಿಜ್ಯ ಮತ್ತು ವ್ಯಾಸ ಅಂದ್ರೆ ಗೊತ್ತಿದೆಯಾ? ತ್ರಿಜ್ಯ. ಸೊ 5 ಕಿಲೋಮೀಟರ್ ತ್ರಿಜ್ಯ ಅಥವಾ 10 ಕಿಲೋಮೀಟರ್ ವ್ಯಾಸ ಇರುವಂಥ ಪರಿಧಿ ಒಳಗೆ ಏನು ಬರುತ್ತೆ ಪ್ರದೇಶ, ಅದನ್ನು ಒಂದು ಗ್ರಾಮ ಪಂಚಾಯತ್ ಅಂತ ಮಾಡ್ತಾರೆ. ನಮ್ಮ ಹಳ್ಳಿ ಒಳಗೆ ಜನಸಂಖ್ಯೆ ಆಧಾರದಲ್ಲಿ ಆಗಿರುವಂಥ ಗ್ರಾಮ ಪಂಚಾಯತ್. ಸೊ ಗ್ರಾಮ ಪಂಚಾಯತ್ ಅಂತ ಹೇಳಿದ ಕೂಡಲೇ ಆಗತ್ತಾ? ಗ್ರಾಮ ಪಂಚಾಯತಿಗೆ ಅದರದ್ದು ಯಾರು ಕೆಲಸಗಳಿದ್ದಾವೆ. ನಿಮ್ಮ ಟಾಪಿಕಲ್ಲೇ ಇದೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತ್ಗಳ ಪಾತ್ರ. ಒಂದು ಗ್ರಾಮದ ಅಭಿವೃದ್ಧಿ ಆಗಬೇಕಿದ್ರೆ ಪ್ರಮುಖವಾಗಿ ಬೇಕಾಗುವಂಥದ್ದೇ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಗ್ರಾಮದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿರೋದು ಮಹಾತ್ಮ ಗಾಂಧಿ, ನಮ್ಮ ರಾಷ್ಟ್ರಪಿತ, ಅವರ ಒಂದು ಪರಿಕಲ್ಪನೆ ಇತ್ತು, ಅವ್ರದ್ದೊಂದು ವರ್ಡ್ ಇದೆ ಫೇಮಸ್, ಗ್ರಾಮ ಸ್ವರಾಜ್ ಅಂತ. ಗ್ರಾಮ ಸ್ವರಾಜ್ ಅನ್ನೋದ್ರ ಅರ್ಥನೇ ಅದು, ಪ್ರತಿ ಗ್ರಾಮವು ಸ್ವಾವಲಂಬಿಯಾಗಿರಬೇಕು, ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಸಿಗಬೇಕು, ಸೌಕರ್ಯಗಳು ಸಿಗಬೇಕು, ಜನಗಳು ಅಲ್ಲಿ ಖುಷಿಯಾಗಿ ಬದುಕಬೇಕು. ಸೊ ಅದನ್ನೇ ಅವ್ರು ಗ್ರಾಮ ಸ್ವರಾಜ್ ಅನ್ನುವ ಪರಿಕಲ್ಪನೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಆ ಗ್ರಾಮ ಸ್ವರಾಜ್ ಅನ್ನೋ ಪರಿಕಲ್ಪನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಬಂತು. ಸೊ ಗ್ರಾಮ ಪಂಚಾಯತ್ ಅಂತ ನಾವೊಂದು ಡಿಕ್ಲರೇಷನ್ ಆಯಿತು. ಅದು ಅಭಿವೃದ್ಧಿ ಕೆಲಸಗಳು ಹೇಗಾಗ್ತವೆ, ಆ ಗ್ರಾಮ ಪಂಚಾಯತಿಗೆ ಒಂದಿಷ್ಟು ಬೇರೆ ಬೇರೆ ಸೌಕರ್ಯಗಳು ಬೇಕಾಗ್ತವೆ. ಒಂದು ಕಟ್ಟಡ ಬೇಕು, ಗ್ರಾಮ ಪಂಚಾಯತ್ ಕಟ್ಟಡ. ಗ್ರಾಮ ಪಂಚಾಯತ್ ಕಟ್ಟಡ ಆದಮೇಲೆ ಅಲ್ಲಿ ಒಂದಿಷ್ಟು ಕೆಲಸ ಮಾಡೋರು ಬೇಕಲ್ಲ, ಅದಕ್ಕೆ ಸಿಬ್ಬಂದಿಗಳು ಅಂತ. ಸಿಬ್ಬಂದಿಗಳು ಯಾರ್ಯಾರು? ಒಂದು ಗ್ರಾಮ ಪಂಚಾಯತ್ ಅಂದರೆ ಅಲ್ಲಿ PDO ಇರ್ತಾರೆ, ಸರ್ಕಾರದಿಂದ ನೇಮಕವಾದವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ಅಂತ ಇರ್ತಾರೆ, ಸರ್ಕಾರದಿಂದ ನೇಮಕವಾದವರು. ಆಮೇಲೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅಂತ ಇರ್ತಾರೆ. ಸೊ ಇದಿಷ್ಟು ಆದಮೇಲೆ ಇನ್ನೂ ಕೆಲವೊಂದಷ್ಟು ಸಿಬ್ಬಂದಿಗಳಿರ್ತಾರೆ. ಅವರು ಸರ್ಕಾರದಿಂದ ನೇಮಕ ಆದವರಲ್ಲ, ಅವರು ಜಿಲ್ಲಾ ಪಂಚಾಯತಿಂದ ಅನುಮೋದನೆ ಆದವರು, ಪಂಚಾಯತ್ ಸಿಬ್ಬಂದಿಗಳಂತ ಹೇಳ್ತೀವಿ. ಅಲ್ಲಿ ಕ್ಲರ್ಕ್ ಇರ್ತಾರೆ, ಬಿಲ್ ಕಲೆಕ್ಟರ್ ಇರ್ತಾರೆ, ಆಮೇಲೆ ಅಟೆಂಡರ್ ಇರ್ತಾರೆ, ವಾಟರ್ಮ್ಯಾನ್ ಇರ್ತಾರೆ. ಈಗ ನಿಮಗೆ ಅಲ್ಲಿ ನೀರು ಕೊಡ್ತಾ ಇದ್ದಾರೆ ಅಲ್ವಾ, ಅದನ್ನೇ ಒಂದು ಆಪ್ರೇಟ್ ಮಾಡಲಿಕ್ಕೆ ನಮ್ಮಲ್ಲಿ ವಾಟರ್ಮ್ಯಾನ್ ಅಂತ ಇರ್ತಾರೆ. ಇನ್ನೊಬ್ಬರು ಸ್ವಚ್ಛತಾಗಾರರು, ಇಲ್ಲಿ ಸ್ವಚ್ಛತೆ ಮಾಡ್ಲಿಕ್ಕಂತಾನೆ, ಗ್ರಾಮವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕಂತಾನೆ ಆ ಸಿಬ್ಬಂದಿಗಳು ಇರ್ತಾರೆ. ಇದು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾಯಿತು. ಈಗ ನೆಕ್ಸ್ಟ್ ಅವರಿದ್ರೆ ಸಾಕ, ಅಭಿವೃದ್ಧಿ ಆಗತ್ತಾ? ಅವ್ರ ಜೊತೆಗೆ ಗ್ರಾಮ ಪಂಚಾಯತಲ್ಲಿ ಸಿಗುವಂಥ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು ಗ್ರಾಮ ಪಂಚಾಯತಿ ಬರ್ತವೆ, ಅಲ್ಲಿಂದ ಅದನ್ನು ಜನಗಳಿಗೆ ತಲುಪಿಸ್ಬೇಕಲ್ಲ. ಇದನ್ನು ಯಾರು ಮಾಡ್ತಾರೆ? ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಮನೆ ಹೋಗ್ಲಿಕ್ಕಾಗತ್ತಾ? PDO ಹೋಗ್ಲಿಕ್ಕಾಗತ್ತಾ? ಆವಾಗ ಸರ್ಕಾರ ಏನು ಮಾಡ್ತು, ಆ ಸೌಲಭ್ಯಗಳನ್ನು ಆ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಜನಪ್ರತಿನಿಧಿಗಳು ಅಂತ ಅವರನ್ನು ಆಯ್ಕೆ ಮಾಡುವಂಥ ಹೊಣೆ ಜನರಿಗೆ ಬಿತ್ತು. ಸೊ ಅದಕ್ಕೆ ಏನು ಮಾಡಿದರು, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟಿಷ್ಟು ಸದಸ್ಯರು ಅಂತ, ಅದಕ್ಕೂ ಕೂಡ ಮಾನದಂಡ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ 400 ಜನರಿಗೆ ಒಬ್ಬರು ಸದಸ್ಯರು, ಅಥವಾ 400 ಜನ ಎಲ್ಲಿ ವಾಸ್ತವ್ಯ ಇರ್ತಾರಲ್ಲ ಆ ಭಾಗಕ್ಕೆ ಒಬ್ಬರು ಸದಸ್ಯರಂತೂ ಆಯ್ಕೆ ಮಾಡಬೇಕು ನಾವು. ನಮ್ಮ ಹಳ್ಳಿ ಒಳಗೆ 2600 ಜನಸಂಖ್ಯೆ ಇದೆ. 400 ಅಂತ ಹೇಳಿದ್ರೆ 6 ಜನ ಸದಸ್ಯರಾಗ್ತಾರೆ. 400 ಜನಸಂಖ್ಯೆಗೆ ಒಬ್ಬೊಬ್ರು ಅಂದರೆ, ಸೊ ನಮ್ಮಲ್ಲಿ 6 ಸದಸ್ಯರಿದ್ದಾರೆ. ಸೊ ಅವ್ರನ್ನ ಆಯ್ಕೆ ಮಾಡೋದು ಹೇಗೆ, ಮಾನದಂಡಗಳೇನು? ಸೊ ಸದಸ್ಯರೇ ಆಗಬೇಕಿದ್ರೆ ಅವ್ರನ್ನ ಆ ಗ್ರಾಮದ ಮತದಾರರು ಯಾರಿರ್ತಾರೆ, ಈ ಗ್ರಾಮದಲ್ಲಿ ಇರುವವರು ಇನ್ನೊಂದು ಗ್ರಾಮಕ್ಕೆ ಹೋಗಿ ಸದಸ್ಯರನ್ನ ಆಯ್ಕೆ ಮಾಡೋಕ್ಕಾಗಲ್ಲ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರು ವಾಸ್ತವ್ಯ ಇದ್ದಾರೆ ಅವರುಗಳು ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರನ್ನ ಆಯ್ಕೆ ಮಾಡಬೇಕು ಎಲೆಕ್ಷನ್ ಮೂಲಕ. ಈಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರುತ್ತೆ, ನಾಡ್ದು ಮೇ ಅಲ್ಲಿ ಜೂನಲ್ಲಿ ಬರ್ಬೋದು. ಸೊ ಅದು ಸಾರ್ವತ್ರಿಕ ಚುನಾವಣೆ. ಸೊ ಪ್ರತಿ 5 ವರ್ಷಕ್ಕೊಂದ್ಸರಿ ಸರ್ಕಾರ ಚುನಾವಣೆ ಮಾಡುತ್ತೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ. ಆವಾಗ ಏನು ಮಾಡಬೇಕು, ಇಲ್ಲಿನ ಜನಗಳು ಸದಸ್ಯರನ್ನ ಆಯ್ಕೆ ಮಾಡಬೇಕು. ಸದಸ್ಯರುಗಳಲ್ಲೂ ಕೂಡ ಯಾವ್ಯಾವ ಭಾಗದಲ್ಲಿ ಒಂದು ರಿಸರ್ವೇಷನ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಜನರಲ್ ಕ್ಯಾಟಗರಿನ, ಅಲ್ಲಿ SC ST ಅವರ ಅಥವಾ OBC ಅವರ, ಸೊ ಯಾವ ಕ್ಯಾಟಗರಿಯವರು ಸದಸ್ಯರಾಗಬಹುದು ಅಂತ ಅದಕ್ಕೆ ತಕ್ಕಂಗೆ ಚುನಾವಣೆ ಆಗತ್ತೆ. ಸೊ ಈಗ ಗ್ರಾಮ ಪಂಚಾಯತ್ ಚುನಾವಣೆ ಆಗತ್ತೆ, ಇವುಗಳು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಸದಸ್ಯರ ಆಯ್ಕೆಯಾಗಿ ಅವ್ರದ್ದು ಪಟ್ಟಿ ಬಿಡುಗಡೆ ಆಗತ್ತೆ. ಪಟ್ಟಿ ಬಿಡುಗಡೆ ಆದ ದಿನಾಂಕದಿಂದ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಅವರು ಅಧಿಕೃತವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ತಾರೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿ 1 ತಿಂಗಳಲ್ಲಿ ಏನು ಮಾಡಬೇಕು, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಯ್ಕೆ ಮಾಡಬೇಕು. ಯಾಕೆ ಅಧ್ಯಕ್ಷರು? ಯಾವುದೇ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡುವಾಗ ಅಲ್ಲಿಗೊಬ್ಬರು ಹೆಡ್ ಅಂತ ಬೇಕಲ್ವಾ. ನಾವು ಪಂಚಾಯತ್ ಸಿಬ್ಬಂದಿಗಳಿಗೆ ನಾವು ಹೆಡ್ ಆಗಿರ್ತೀವಿ, PDOಗಳು. ಹಾಗೆ ಜನಪ್ರತಿನಿಧಿಗಳ ಒಂದು ಆ ಸಭೆ ಇರ್ಬೋದು, ಇನ್ನೊಂದು ಮತ್ತೊಂದಕ್ಕೆ ಆ ಪಂಚಾಯತಿಗೆ ಒಬ್ಬರು ಕಾರ್ಯನಿರ್ವಾಹಕ ಮುಖ್ಯಸ್ಥರಂತ ಬೇಕು. ಅದಕ್ಕಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳ ಆಯ್ಕೆ ಆಗುತ್ತೆ. ಸೊ ಈ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಯಾರು ಗ್ರಾಮ ಪಂಚಾಯತಲ್ಲಿ? ನೀವು ಈಗಾಗಲೇ ನೋಡಿರ್ಬೋದು, ಮೊನ್ನೆ ಸಭೆಗೂ ಬಂದಿದ್ದಾರೆ. ಅವರಿಗೆ ಮೊನ್ನೆ ಅವಧಿ ಮುಗೀತು, ಮಂಜುನಾಥ್ ಶೆಟ್ಟಿ ಅಂತ. ಸೊ ಅವರನ್ನು ಆಯ್ಕೆ ಮಾಡುವಂಥದ್ದು ನಾವುಗಳಲ್ಲ, ಅಂದರೆ ಜನಗಳಲ್ಲ,
ಯಾರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿರ್ತಾರಲ್ಲ ಅವರಲ್ಲೇ ಇಬ್ಬರನ್ನ, ಒಬ್ಬರು ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಎಷ್ಟು ದಿನಗಳ ಒಳಗೆ? ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ 1 ತಿಂಗಳಲ್ಲಿ ಒಂದು ಸಭೆ ಮಾಡಬೇಕು. ಆ ಸಭೆನೇ ಗ್ರಾಮ ಪಂಚಾಯತಿಯ ಪ್ರಥಮ ಸಭೆ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆ ಆಗತ್ತೆ. ಆಯ್ಕೆ ಆದಮೇಲೆ ಅಧ್ಯಕ್ಷ ಉಪಾಧ್ಯಕ್ಷರು 1 ತಿಂಗಳಲ್ಲಿ ಆಯ್ಕೆ ಮಾಡಬೇಕು. ಅಲ್ಲಿನ ಸದಸ್ಯರು, ಅದೇ ಗ್ರಾಮ ಪಂಚಾಯತಿಯ ಪ್ರಥಮ ಸಭೆ ಆಗಿರುತ್ತೆ. ಆ ಪ್ರಥಮ ಸಭೆ ಏನು ಇಂಪಾರ್ಟೆಂಟ್ ಅಂದರೆ, ಆ ಪ್ರಥಮ ಸಭೆಯಿಂದ 5 ವರ್ಷಗಳ ಕಾಲ ಸದಸ್ಯರ ಅಧಿಕಾರಾವಧಿ ಇರುತ್ತೆ ನಮ್ಮ ಗ್ರಾಮ ಪಂಚಾಯತಲ್ಲಿ. ಸೊ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕೂಡ ಅದರಲ್ಲಿ ಯಾರು ಒಬ್ಬೊಬ್ಬರೇ ನಿಂತರೆ ಅವಿರೋಧ ಆಯ್ಕೆ ಆಗುತ್ತೆ, ಇಲ್ಲ ಅಂದರೆ ಅಲ್ಲೂ ಕೂಡ ಚುನಾವಣೆ ನಡೆಯುತ್ತೆ, ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗುತ್ತೆ. ಸೊ ಇಲ್ಲಿಗೆ ಗ್ರಾಮ ಪಂಚಾಯತ್ ಒಂದು ಆಯಿತು, ಕಟ್ಟಡ ಆಯಿತು, ಸಿಬ್ಬಂದಿಗಳಾದರು, ಈ ಕಡೆಯಿಂದ ಜನಪ್ರತಿನಿಧಿಗಳಾದರು. ಇನ್ನು ನೆಕ್ಸ್ಟ್ ಏನು ಅಂತ, ಸೊ ಇನ್ನೂ ಸ್ಟಾರ್ಟ್ ಆಗುವಂಥದ್ದು ಗ್ರಾಮೀಣ ಅಭಿವೃದ್ಧಿ ಮಾಡುವಂಥ ಕೆಲಸ. ಸೊ ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷ ಅಂದರೆ ಎಲ್ಲ ಗ್ರಾಮ ಪಂಚಾಯತ್ಗಳು ಅದರದ್ದೇ ಆದ ಮೂಲಭೂತ ಕರ್ತವ್ಯಗಳು ಅಥವಾ ಪ್ರಕಾರ್ಯಗಳು ಅಂತಿದ್ದಾವೆ. ಏನೇನು ಮಾಡಬೇಕು ಗ್ರಾಮ ಪಂಚಾಯತು ಅಂತ. ಸೊ ನಿಮ್ಗೊಂದು ನಾನು ಕ್ವಶನ್ ಕೇಳುವಂಥದ್ದು, ಗ್ರಾಮೀಣ ಅಭಿವೃದ್ಧಿ ಅನ್ನೋ ಪದ ಬಂತು. ಅಭಿವೃದ್ಧಿ ಅಂದರೆ ಏನಾಗದ್ರೆ ಹೇಳ್ಬೋದು ಯಾರಾದರೂ? ಅಭಿವೃದ್ಧಿ ಅಂದರೆ ಏನರ್ಥ? ಅಭಿವೃದ್ಧಿ ಅಂದರೆ ಏನು? ಇಲ್ಲಿ ಹಳ್ಳಿ ಒಳ್ಳೆ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ತೀವಿ, ಡೆವಲಪ್ ಆಗಿದೆ. ಏನು, ವಾಟ್ ಇಸ್ ಮೀನ್ ಬೈ ಡೆವಲಪ್ಮೆಂಟ್ ಹೇಳ್ಬೋದು ಯಾರಾದರೂ? ನಾವು ಅಭಿವೃದ್ಧಿ ಅಂತ ಹೋದ್ರೆ ಬೇರೆ ಬೇರೆ ವಿಭಾಗಗಳು ಸಿಗ್ತವೆ. ಒಂದು ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ, ಸಂಸ್ಕೃತಿ, ರಾಜಕೀಯ, ಹೀಗೆ ಬೇರೆ ಬೇರೆ. ಸೊ ಇವೆಲ್ಲವೂ ಕೂಡ ಪಂಚಾಯತ್ನ ಕರ್ತವ್ಯ ಆಗಿರುತ್ತೆ. ಇವುಗಳನ್ನು ಮಾಡಬೇಕು. ಆವಾಗ ಒಂದು ಪಂಚಾಯತ್ ಆರ್ಥಿಕವಾಗಿ ಬಲಾಢ್ಯ ಆದಾಗ ಅಲ್ಲಿರುವಂಥ ಸಾಮಾಜಿಕ ಅಂತ, ಆರ್ಥಿಕ ಅಂದರೆ ಪ್ರತಿಯೊಂದು ಜನರಿಗೂ ಎಲ್ಲ ಥರದ ಹಣಕಾಸಿನ ನೆರವು ಸಿಗುವಂಥದ್ದು, ಉದ್ಯೋಗ ಸಿಗುವಂಥದ್ದು, ಅವರಿಗೆ ಜೀವನ ನಡೆಸಲಿಕ್ಕೆ ಏನು ಬೇಕು ಆರ್ಥಿಕ ಸೌಲಭ್ಯಗಳು ಅದನ್ನು ಕೊಡುವಂಥದ್ದು. ಸಾಮಾಜಿಕ ಅಭಿವೃದ್ಧಿ ಅಂದರೆ ಏನು? ಸೊ ಅಲ್ಲಿ ಶಿಕ್ಷಣ, ಆರೋಗ್ಯ, ಅಲ್ಲಿ ಏನಾದರೂ ದೌರ್ಜನ್ಯ ಆದಾಗ ಅವರಿಗೆ ನ್ಯಾಯ ಒದಗಿಸುವಂಥದ್ದು, ಇವೆಲ್ಲ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಬರುತ್ತೆ. ಪರಿಸರ ಸಂರಕ್ಷಣೆ ಅಂದರೆ ಏನು? ಅಲ್ಲಿ ಕಾಡು ಇರ್ಬೋದು, ನದಿ ಇರ್ಬೋದು, ಹೊಳೆ ಇರ್ಬೋದು, ಅವುಗಳನ್ನ ರಕ್ಷಣೆ ಮಾಡುವಂಥದ್ದು, ಅದು ಜನರಿಗೋಸ್ಕರನೇ. ಆಮೇಲೆ ಸಂಸ್ಕೃತಿ, ಒಂದು ಗ್ರಾಮ ಪಂಚಾಯತ್ ಅಂದಮೇಲೆ ಅಲ್ಲಿನದ್ದೇ ಆದ ಕೆಲವೊಂದು ಸಂಸ್ಕೃತಿಗಳಿರ್ತವೆ, ಅವುಗಳನ್ನ ಕಾಪಾಡಿಕೊಳ್ಳುವಂಥದ್ದು. ಮತ್ತು ರಾಜಕೀಯ ಅಂದರೆ ಏನು? ರಾಜಕೀಯ ಅಂತ ಹೇಳಿದರೆ ನಾವು ಬೇರೆ ಬೇರೆ ಇಲಾಖೆಗಳ ಜೊತೆ ಸಮನ್ವಯ ಕಾಪಾಡಿಕೊಳ್ಳುವಂಥದ್ದು, ಮತ್ತು ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನು ಪಂಚಾಯತ್ ಮಟ್ಟದಲ್ಲಿ ಸರಿಯಾದ ಜನರಿಗೆ ಆಯ್ಕೆ ಮಾಡಿ ಅವರಿಗೆ ತಲುಪಿಸುವಂಥದ್ದು. ಸೊ ಈ ಥರ ಅಭಿವೃದ್ಧಿಗಳು ಬೇರೆ ಬೇರೆ ಭಾಗಗಳಿರುತ್ತೆ. ಈ ಎಲ್ಲ ಅಭಿವೃದ್ಧಿಗಳಾದವಾಗ ಆ ಗ್ರಾಮ ಪಂಚಾಯತು ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು. ಇದು ಗ್ರಾಮ ಪಂಚಾಯತಿಯ ಮುಖ್ಯ ಕೆಲಸ ಆಗಿರ್ತದೆ. ಸೊ ಹಾಗಾದರೆ ಗ್ರಾಮ ಪಂಚಾಯತಿಯಲ್ಲಿ ಏನೇನಾಗತ್ತೆ, ಗ್ರಾಮ ಪಂಚಾಯತಿ ಕೆಲಸಗಳು ಏನು ಅನ್ನೋದು ಫಸ್ಟ್ ತಿಳ್ಕೊಳ್ಳುವ, ಆಮೇಲೆ ಅದಕ್ಕೆ ಏನೇನು ಮಾಡ್ತಾರೆ ಗ್ರಾಮ ಪಂಚಾಯತ್ ಅವರು ಅಂತ. ಸೊ ಗ್ರಾಮ ಪಂಚಾಯತಿ ಕೆಲವೊಂದು ಪ್ರಕಾರಗಳಿದ್ದಾವೆ. ಒಂದು ಏನಂದರೆ ಹಿಂದೆ ಇತ್ತು, ಇವಾಗ ಅದಿಲ್ಲ, ಆದರೆ ಇವಾಗಲೂ ಮಾಡ್ತಾ ಇದ್ದೀವಿ ಕೆಲವೊಂದು ಕಡೆ. ಏನಂದರೆ ಪ್ರತಿ ವರ್ಷ 10% ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಪಂಚಾಯತ್ನಲ್ಲಿ. 10% ವರ್ಷ. ನಾನು ಆಯ್ಕೆಯಾಗಿ ಬಂದಾಗ ಇಲ್ಲಿ PDO ಆಗಿ, ಆವಾಗ ನಮ್ಮದು ಬಯಲು ಶೌಚ ಮುಕ್ತ ಗ್ರಾಮ ಆಗಿರಲಿಲ್ಲ. ಬಯಲು ಶೌಚ ಮುಕ್ತ ಗ್ರಾಮ ಅಂದರೆ ಮೊದಲೆಲ್ಲ ಟಾಯ್ಲೆಟ್ ಇರಲಿಲ್ಲ ಎಲ್ಲರ ಮನೇಲೂ. ಸೊ ಬಯಲುಗಡೆ ಹೋಗ್ತಿದ್ರು. ಸೊ ಆವಾಗ ಏನಾಯಿತು, ಸರ್ಕಾರ ಅದನ್ನು ತೆಗಿಬೇಕು, ಅದನ್ನು ರಿಮೂವ್ ಮಾಡಬೇಕು. ಏನು ಮಾಡಬೇಕು, ಎಲ್ಲರ ಮನೆಯಲ್ಲೂ ಟಾಯ್ಲೆಟ್ ಆಗಬೇಕು, ಒಂದು ಅಭಿಯಾನ ಹಮ್ಮಿಕೊಳ್ಳೋದು. ಸೊ ಆವಾಗ ಇದ್ದಂಥ ಪ್ರಕಾರ್ಯ ಇದು. ಪ್ರತಿ ವರ್ಷ 10% ಟಾಯ್ಲೆಟ್ ಜಾಸ್ತಿ ಆಗ್ತಾ ಬರಬೇಕು. ಆ ಮೂಲಕ ಬಯಲು ಶೌಚ ಮುಕ್ತ ಆಗಬೇಕು ಗ್ರಾಮ ಪಂಚಾಯತ್ ಅಂತ. ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಬಯಲು ಶೌಚ ಮುಕ್ತ ಆಗಿದೆ ಇವತ್ತು. ಆದರೂ ಕೂಡ ಹೊಸ ಮನೆಗಳಾಗ್ತವೆ. ಆ ಮನೆಗಳಾದವ ಕೆಲವೊಬ್ಬರು ಟಾಯ್ಲೆಟ್ ಕಟ್ತಾರೋ ಇಲ್ಲವೋ ಅದನ್ನೆಲ್ಲ ನೋಡಿ ಒಂದು ವೇಳೆ ವ್ಯವಸ್ಥೆ ಆಗಿದ್ರೆ ಅದು ಮಾಡಿಕೊಡುವಂಥ ಜವಾಬ್ದಾರಿ ಗ್ರಾಮ ಪಂಚಾಯತ್ಗೆ ಇರುತ್ತೆ. ಎರಡನೇದಾಗಿ ಏನು, ಅಲ್ಲಿ ಗ್ರಾಮ ಸಭೆ, ಬೇರೆ ಬೇರೆ ಸಭೆಗಳು ನಡೆಸ್ತೀವಿ. ಒಂದು ಗ್ರಾಮ ಪಂಚಾಯತ್ ಆದಮೇಲೆ ಬೇರೆ ಬೇರೆ ಫಲಾನುಭವಿಗಳಿರ್ತವೆ, ಫಲಾನುಭವಿಗಳು ಇರ್ತಾರೆ. ಸೊ ಅವ್ರಿಗೆ ಕೆಲವೊಂದು ಸವಲತ್ತುಗಳು ಬರ್ತವೆ ಸರ್ಕಾರದಿಂದ, ಅದನ್ನು ಅವ್ರನ್ನ ಆಯ್ಕೆ ಮಾಡಬೇಕು, ಯಾರು ಕರೆಕ್ಟ್ ಫಲಾನುಭವಿ. ಈಗ ಮನೆ ಬರುತ್ತೆ. ಸೊ ನಿಮ್ಮಲ್ಲಿ ನಮ್ಮ ಪಂಚಾಯತಿಯಲ್ಲಿ ಒಂದು 100 ಮನೆಗೆ ಬೇಡಿಕೆ ಕೊಟ್ಟಿರ್ತಾರೆ, 20 ಮನೆ ಬಂದಿರುತ್ತೆ. ಅದರ ನಿಜವಾದ ಫಲಾನುಭವಿ ಯಾರಂತ ಆಯ್ಕೆ ಮಾಡಿ ಅವ್ರಿಗೆ ತಲುಪಿಸುವಂಥ ಜವಾಬ್ದಾರಿ ಗ್ರಾಮ ಪಂಚಾಯತ್ ಆಗಿರುತ್ತೆ. ಮತ್ತು ಆರೋಗ್ಯ ಕೊಡುವಂಥದ್ದು. ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರಿಯಾಗಿದೆಯಾ, ಅದರಿಂದ ಆರೋಗ್ಯ ಕಾರ್ಯಕರ್ತರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ, ಮತ್ತು ಪ್ರತಿಯೊಂದು ಮನೆಯಲ್ಲೂ ಆರೋಗ್ಯ ತಪಾಸಣೆ ಆಗ್ತಾ ಇದೆಯಾ, ಇದರ ಮೇಲುಸ್ತುವಾರಿ ವಹಿಸುವಂಥದ್ದು ಗ್ರಾಮ ಪಂಚಾಯತ್ ಜವಾಬ್ದಾರಿ ಆಗಿರ್ತದೆ. ಆಮೇಲೆ ಮಹಿಳೆಯರಿಗೂ ಮತ್ತು ಮಕ್ಕಳಿಗೆ
ನ್ಯಾಯ ಕೊಡುವಂಥದ್ದು. ಏನಾದರೂ ದೌರ್ಜನ್ಯ ಆದಾಗ ಸೊ ಅವಾಗ ಪ್ರಥಮವಾಗಿ ಗ್ರಾಮ ಪಂಚಾಯತ್ ಬರಬೇಕಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಇದೆ. ಆಮೇಲೆ ಎಲ್ಲ ಮಕ್ಕಳಿಗೂ ರೋಗ ನಿರೋಧಕ ಚುಚ್ಚುಮದ್ದು ನೀಡುವಂತೆ ಗಮನ ಹರಿಸುವುದು. ಆಮೇಲೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಕಸಕಡ್ಡಿಗಳಿದ್ದಲ್ಲಿ ಕೊಳಕು ಇದ್ದಲ್ಲಿ ಅಥವಾ ಗಲೀಜಿದ್ದಲ್ಲಿ ಅದನ್ನು ತೆರವುಗೊಳಿಸುವಂಥದ್ದು. ನಮ್ಮಲ್ಲಿ SLRM ಘಟಕ ಅಂತಿದೆ, ಒಣ ಕಸ ಸಂಗ್ರಹ ಘಟಕ ಅಂತ. ನಾವು ಇಲ್ಲಿ ಇರುವಂಥ ಎಲ್ಲ ಒಣ ಕಸನ ಸಂಗ್ರಹ ಮಾಡ್ತೀವಿ, ಅದನ್ನು ವಿಲೇವಾರಿ ಮಾಡ್ತೀವಿ. ಆ ಮೂಲಕ ತ್ಯಾಜ್ಯ ಮುಕ್ತ ಮಾಡ್ತಿದ್ವಿ ಗ್ರಾಮ ಪಂಚಾಯತ್, ಅದು ಗ್ರಾಮ ಪಂಚಾಯತ್ ಕೆಲಸ. ಆಮೇಲೆ ನೀವು ಚರಂಡಿ ವ್ಯವಸ್ಥೆ, ಎಲ್ಲೋ ನೀರು ನಿಲ್ಲತ್ತೆ ಮಳೆಗಾಲದಲ್ಲಿ, ಅಲ್ಲಿ ಗೊಚ್ಚೆ ಆಗತ್ತೆ, ಅವಾಗ ಚರಂಡಿ ವ್ಯವಸ್ಥೆ ಕೊಡಬೇಕು. ಎಲ್ಲಿ ಗಲೀಜಿರುತ್ತೆ ಅಲ್ಲಿ ನೈರ್ಮಲ್ಯೀಕರಣ, ಅದನ್ನು ಸ್ವಚ್ಛಗೊಳಿಸಬೇಕು. ಆಮೇಲೆ ಕಡ್ಡಾಯ ಶಿಕ್ಷಣ, ನಿಮ್ಗೆ ಗೊತ್ತಿರುವಂಗೆ ಈಗ ನಿಮ್ದೊಂದು ಮೂಲಭೂತ ಹಕ್ಕು, ಅದು 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು. ಅದು ಕೂಡ ಗ್ರಾಮ ಪಂಚಾಯತ್ ಜವಾಬ್ದಾರಿ. ಗ್ರಾಮ ಪಂಚಾಯತ್ ಶಿಕ್ಷಣ ಕೊಡುವುದಿಲ್ಲ, ಏನು ಮಾಡಬೇಕು, ಚೆಕ್ ಮಾಡಬೇಕು. ಎಲ್ಲಿ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ದೊರೆತಿಲ್ಲ, ಅವ್ರು ಶಾಲೆಯಿಂದ ಹೊರಗಿದ್ದಾರಾ, ಅವ್ರುಗಳನ್ನ ಶಾಲೆಗೆ ಸೇರಿಸುವಂಥ ಜವಾಬ್ದಾರಿ ಗ್ರಾಮ ಪಂಚಾಯತ್ಗಿರುತ್ತೆ. ಹಾಗೆ ಬೇರೆ ಬೇರೆ ಪ್ರಕ್ರಿಯೆಗಳು, ಬೇರೆ ಬೇರೆ ಸಭೆಗಳನ್ನ ನಡೆಸಬೇಕು ವರ್ಷದಲ್ಲಿ, ಗ್ರಾಮ ಸಭೆ ಅಂತ ಬರುತ್ತೆ, ಇವೆಲ್ಲ ಪ್ರಕಾರಗಳು. ಸೊ ಅದ್ರ ಜೊತೆಗೆ ಕೆಲವೊಂದಷ್ಟು ನಮ್ಮಲ್ಲಿ ಅನುದಾನಗಳು ಬರ್ತವೆ, ಅನುದಾನಗಳನ್ನು ಕೂಡ ಕರೆಕ್ಟ್ ಆದ ಪ್ಲೇಸ್ಗಳಿಗೆ ಹಾಕುವಂಥದ್ದು ಮತ್ತು ಯಾರು ಫಲಾನುಭವಿಗಳು ಇರ್ತಾರೆ ಅವರಿಗೆ ಕೊಡುವಂಥದ್ದು ಗ್ರಾಮ ಪಂಚಾಯತ್ ಜವಾಬ್ದಾರಿಯಾಗಿರ್ತದೆ. ಸೊ ಈಗ ಗ್ರಾಮ ಪಂಚಾಯತ್ ಇಷ್ಟೆಲ್ಲ ಕೆಲಸಗಳನ್ನ ಹೇಗೆ ಮಾಡತ್ತೆ, ಇವೆಲ್ಲ ಗ್ರಾಮ ಪಂಚಾಯತ್ ಮಾಡೋ ಕೆಲಸ ಅಂತ ಆಯಿತು. ಸೊ ಗ್ರಾಮ ಪಂಚಾಯತ್ ಹೇಗೆ ಮಾಡತ್ತೆ, ಗ್ರಾಮ ಪಂಚಾಯತ್ ಮುಖ್ಯವಾಗಿ 3 ಸಭೆಗಳಂತಿರ್ತವೆ. ಒಂದು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ, ಇನ್ನೊಂದು ಗ್ರಾಮ ಸಭೆ, ಇನ್ನೊಂದು ವಿಶೇಷ ಸಭೆ ಅಂತ. ಏನು ಪಂಚಾಯತ್ ಸಾಮಾನ್ಯ ಸಭೆ ಅಂತ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆ ಅಂತ. ಆ ಸಾಮಾನ್ಯ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, PDO ಇರ್ತಾರೆ. ನಾವೇನು ಮಾಡ್ತೀವಿ, ನಿಮ್ಮಲ್ಲಿ ಯಾರು ಈ ಗ್ರಾಮ ಪಂಚಾಯತ್ನ ಸಾರ್ವಜನಿಕರು ಅಂತ ತಿಳ್ಕೊಳ್ಳಿ, ಒಂದು ಅರ್ಜಿ ಕೊಡ್ತೀರಿ, ನಿಮ್ಮನೆ ಹತ್ರ ಏನೋ ಒಂದು ಸಮಸ್ಯೆ ಆಗಿದೆ ಅಂಥ ಅರ್ಜಿಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕು, ಪ್ರತಿ ತಿಂಗಳ ಸಭೆಯಲ್ಲಿ ಇಡಬೇಕು. ಆ ತಿಂಗಳಲ್ಲಿ ಅಂಥ ಅರ್ಜಿಗಳು ಏನು ಬಂದಿರ್ತವೆ, ಮತ್ತು ಬೇರೆ ಬೇರೆ ವಿಚಾರಗಳು ನಮ್ಮ ಅಧ್ಯಕ್ಷರು ಏನೇನು ವಿಚಾರ ಅಧ್ಯಕ್ಷ ಗಮನಕ್ಕೆ ಬರುತ್ತೆ ಅವನ್ನೆಲ್ಲ ಅಜೆಂಡಾ ಕಾರ್ಯಸೂಚಿ ಅಂತ ಅವರು ನಿಗದಿಪಡಿಸ್ಕೊಂಡು ಆ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಪ್ರತಿ ತಿಂಗಳು ನಡೆಯುವ ಗ್ರಾಮ ಪಂಚಾಯತ್ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಆ ತಿಂಗಳಲ್ಲಿ ಬಂದಿರುವಂಥ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಬೇಕು. ಅದನ್ನ ಜೊತೆಗೆ ಏನು ಮಾಡಬೇಕು, ಒಂದು ನಡಾವಳಿ ಬುಕ್ ಅಂತ ಮಾಡ್ತೀವಿ, ಆ ಬುಕ್ಕಲ್ಲಿ ಪ್ರತಿ ಸಮಸ್ಯೆಗಳು, ಪ್ರತಿ ಅರ್ಜಿಗಳದ್ದು ದಾಖಲೆ ಮಾಡಬೇಕು. ಆ ಅರ್ಜಿಗೆ ಏನು ತೀರ್ಮಾನ ತಗೊಂಡಿದ್ದೀವಿ, ಆ ಥರ ತೀರ್ಮಾನ ತಗೊಂಡದನ್ನ ನಡವಳಿಯಲ್ಲಿ ದಾಖಲು ಮಾಡಿದ ಮೇಲೆ ನೆಕ್ಸ್ಟ್ ಸಭೆ ಬರುವಷ್ಟರಲ್ಲಿ ಆ ಸಮಸ್ಯೆಗಳು ಬಗೆಹರಿದಿರ್ಬೇಕು, ಅದನ್ನ ಅನುಪಾಲನೆ ಮಾಡಬೇಕು. ಇದು ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆ ಜವಾಬ್ದಾರಿ. ಮತ್ತು ಬೇರೆ ಬೇರೆ ಪ್ರಕ್ರಿಯೆಗಳಿದ್ದಾವೆ, ಅದನ್ನು ಹೇಳೋದಾದರೆ ತುಂಬ ಟೈಮ್ ಬೇಕು. ಇದು ಸಮಸ್ಯೆಗಳ ಪರಿಹಾರ ಮಾಡುವಂಥದ್ದು ಈ ಥರ. ಆಮೇಲೆ ವಿಶೇಷ ಸಭೆ ಅಂತ ಮಾಡ್ತಾರೆ. ವಿಶೇಷ ಸಭೆ ಅಂತ ಹೇಳಿದರೆ, ಈಗ ನಮ್ಮಲ್ಲಿ ಯಾವುದೊಂದು ಪರ್ಟಿಕ್ಯುಲರ್ ವಿಚಾರ, ಈಗ ಒಂದು ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ, ಅದ್ರ ಬಗ್ಗೆ ಒಂದು ಸಭೆ ಮಾಡಿ ಅಂತ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಆವಾಗ ಏನು ಮಾಡ್ಬೋದು, ಅಧ್ಯಕ್ಷರು ಒಂದು ವಿಶೇಷ ಸಭೆಯನ್ನು ಕರಿಬೋದು. ಆ ವಿಶೇಷ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಲಿಕ್ಕಿಲ್ಲ, ಒಂದು ಪರ್ಟಿಕ್ಯುಲರ್ ವಿಚಾರ ಸಾಂಕ್ರಾಮಿಕ ರೋಗದ ಬಗ್ಗೆ, ಅದು 15 ದಿನದಲ್ಲಿ ಇದ್ರ ಬಗ್ಗೆ ತಡೆಗಟ್ಟಿ ಕ್ರಮ ಕೈಗೊಳ್ಳಬೇಕಂತ ಆದೇಶ ಆಗುತ್ತೆ. ಆವಾಗ ಅಧ್ಯಕ್ಷರು ವಿಶೇಷ ಸಭೆ ಕರಿಬೋದು. ಈ ಸಾಮಾನ್ಯ ಸಭೆ ಕರೆಯುವಂಥ ತಿಂಗಳಿಗೆ ಒಂದು ಸಾರಿ, ಅದನ್ನು ಬಿಟ್ಟು ಇನ್ನು ಬಿಟ್ವೀನು ಏನು ಮಾಡ್ಬೋದು, ವಿಶೇಷ ಸಭೆಯನ್ನು ಕರಿಬೋದು 15 ದಿನಗಳ ಒಳಗೆ. ಆ ವಿಶೇಷ ಸಭೆಯಲ್ಲಿ ಕೂಡ ಇಂಥ ವಿಚಾರಗಳು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಹಿಡಿಬೋದು. ಆಮೇಲೆ ತುರ್ತು ಸಭೆ ಅಂತ, ತುರ್ತು ಸಭೆ ಅಂದರೆ 24 ಗಂಟೆ ಒಳಗೆ. ಸೊ ಈಗ ಬಂದಿದೆ ನಮಗೊಂದು ನೋಟಿಸ್ ಅಥವಾ ಈಗ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ, ತುಂಬ ತುರ್ತು. ಈಗ ಎಲ್ಲೋ ಒಂದು ಕಡೆ ಪ್ರಾಕೃತಿಕ ವಿಕೋಪ ಆಗಿದೆ, ಭೂಕಂಪ ಆಗಿದೆ, ಇಲ್ಲ ಒಂದು ಸಾಂಕ್ರಾಮಿಕ ರೋಗ ಕೊರೋನಾ, ನಾಳೆನೇ ಕ್ರಮ ಕೈಗೊಳ್ಬೇಕು. ಏನು ಮಾಡ್ಬೋದು, ಇವತ್ತೇ ನೋಟಿಸ್ ಮಾಡಿ ನಾಳೆ ಬೆಳಗ್ಗೆ ಅಧ್ಯಕ್ಷರು ಸಭೆ ಕರಿಬೋದು, ತುರ್ತು ಸಭೆ ಅಂತ ಹೇಳ್ತೀವಿ ಅದನ್ನ. ಸೊ ಅಲ್ಲಿಯೂ ಕೂಡ ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು. ಸೊ ಇದಾದಮೇಲೆ ಗ್ರಾಮ ಸಭೆ ಅಂತ, ವರ್ಷಕ್ಕೆ 2 ಬಾರಿ ಗ್ರಾಮ ಸಭೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಇಷ್ಟು ಸಭೆಗಳಲ್ಲಿ ಪಾತ್ರಧಾರಿಗಳು ಯಾರಿರುವಂಥದ್ದಲ್ಲಿ ಪಂಚಾಯತ್ ಸದಸ್ಯರು, PDO ನಾವುಗಳೇ ಇರ್ತೀವಿ. ಇನ್ನೊಂದು ಗ್ರಾಮ ಸಭೆ ಅಂತ ಬರುತ್ತೆ, ಅಲ್ಲಿ ಯಾರು ಗ್ರಾಮಸ್ಥರೇ ಭಾಗವಹಿಸಬೇಕು. ಅಲ್ಲಿ ತೀರ್ಮಾನ ತಗೊಳ್ಳೋದೇ ಗ್ರಾಮಸ್ಥರು. ಈಗ ನೀವು ವಿಧಾನಸಭೆಯ ವಿಡಿಯೋಗಳನ್ನೆಲ್ಲ ನೋಡ್ತೀರಿ, ಅಲ್ಲಿ ಎಲ್ಲ MLAಗಳು ಇರ್ತಾರೆ ಅಲ್ವಾ, ಅವ್ರು ಏನು ಮಾಡ್ತಾರೆ, ನಮ್ಮ ಕ್ಷೇತ್ರದ MLAಗಳು ನಮ್ಮನ್ನು ಪ್ರತಿನಿಧಿಸ್ತಾರೆ, ಇಲ್ಲಿನ ಜನರನ್ನು ಪ್ರತಿನಿಧಿಸಿ ಅಲ್ಲಿ ಮಾತಾಡ್ತಾರೆ. ಸೊ ಅದ್ರ ವಿಧಾನಸಭೆ ಅಂತ ಹೇಳ್ತೀವಿ. ಅದೇ ಥರ ನಮ್ಮಲ್ಲಿ ಗ್ರಾಮ ಸಭೆ ಅಂದರೆ ಸ್ಥಳೀಯ ಸರ್ಕಾರ. ನಮ್ಮ ಗ್ರಾಮ ಪಂಚಾಯತ್ ಅನ್ನುವಂಥದ್ದು ಸ್ಥಳೀಯ ಸರ್ಕಾರ ಅಂತೀವಿ. ಸರ್ಕಾರ ಅಂತ ಹೇಳಲಿಕ್ಕೆ ಮಾನದಂಡ ಇದೆ. ಏನು, ಯಾವ ವ್ಯವಸ್ಥೆ
ತೆರಿಗೆಯನ್ನು ಸಂಗ್ರಹಿಸುವ ಹಕ್ಕು ಹೊಂದಿರುತ್ತೋ ಅದು ಸರ್ಕಾರ. ರಾಜ್ಯ ಸರ್ಕಾರ ತೆರಿಗೆಯನ್ನು ಸಂಗ್ರಹಿಸುತ್ತೆ, ಕೇಂದ್ರ ಸರ್ಕಾರ ತೆರಿಗೆಯನ್ನು ಸಂಗ್ರಹಿಸುತ್ತೆ. ಅದು ಬಿಟ್ಟರೆ ತೆರಿಗೆಯನ್ನು ಸಂಗ್ರಹಿಸುವಂಥ ಅಧಿಕಾರ ಇರುವುದು ಗ್ರಾಮ ಪಂಚಾಯತಿಗೆ ಮಾತ್ರ. ಅದಕ್ಕೆ ಗ್ರಾಮ ಪಂಚಾಯತನ್ನು ಸ್ಥಳೀಯ ಸರ್ಕಾರ ಅಂತ ಹೇಳ್ತೀವಿ. ಆ ಸ್ಥಳೀಯ ಸರ್ಕಾರದ ಸಭೆಯಲ್ಲಿ ಭಾಗವಹಿಸಬೇಕನ್ನೋ ಕಾರಣಕ್ಕೆ ಜನರಿಗೆ ಅವಕಾಶ ಕೊಡಬೇಕನ್ನೋ ಕಾರಣಕ್ಕೆ ಗ್ರಾಮ ಸಭೆ ಅಂತ ಬಂತು. ವರ್ಷದಲ್ಲಿ 2 ಸರಿ ಗ್ರಾಮ ಸಭೆ ಮಾಡ್ಬೋದು. ಆ ಗ್ರಾಮ ಸಭೆಯಲ್ಲಿ ಏನಾಗುತ್ತೆ, ಈಗ ನಿಮ್ಮಲ್ಲೇ ಯಾರೋ ಒಬ್ಬರು ನೀವು ವಸತಿ ಯೋಜನೆಗೆ ಮನೆ ಅಪ್ಲಿಕೇಶನ್ ಹಾಕಿದ್ದೀರಿ, ಕೊಡಲಿಲ್ಲ, ನಿಮ್ಗೆ ನ್ಯಾಯ ಸಿಗಲಿಲ್ಲ, ಆವಾಗ ಆ ಸಭೆಯಲ್ಲಿ ಕೇಳ್ಬೋದು, ಅಲ್ಲಿ ತೀರ್ಮಾನ ಆಗುತ್ತೆ, ನಿರ್ಣಯ ಮಾಡ್ಬೋದು. ಎಷ್ಟೋ ಜನರಿಗೆ ನ್ಯಾಯ ಸಿಗದಿದ್ದವರಿಗೆ ಗ್ರಾಮ ಸಭೆಯಲ್ಲಿ ನ್ಯಾಯ ಸಿಗುತ್ತೆ. ಸೊ ಕೊನೆಗೂ ಏನಂತ ಹೇಳಿದರೆ ಗ್ರಾಮ ಪಂಚಾಯತ್ ಅನ್ನೋದು ಫೈನಲ್. ಇಲ್ಲಿ ಪ್ರತಿ ಸಮಸ್ಯೆಗಳಿಗೂ ಪರಿಹಾರ ಇದೆ. ಆ ಟೋಟಲ್ ಗ್ರಾಮದ ಅಭಿವೃದ್ಧಿ ಗ್ರಾಮ ಪಂಚಾಯತಲ್ಲೇ ಇರುತ್ತೆ. ಮತ್ತು ಗ್ರಾಮ ಸಭೆಗಳಲ್ಲಿ ಈಗ ನೀವು ಅಭಿವೃದ್ಧಿ ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಫಂಡ್ ಬರುತ್ತೆ. ನಮ್ಮಲ್ಲಿ ಸರ್ಕಾರದಿಂದ ಒಂದು ಫಂಡ್ ಬರುತ್ತೆ, 15 ಹಣಕಾಸು ಅಂತ. ನಾವು ಪಂಚಾಯತ್ನಲ್ಲಿ ಕೆಲವೊಂದು ಸ್ವಂತ ಇನ್ಕಮ್ಮಿಂದ ಕೆಲವೊಂದು ಫಂಡ್ ಕ್ರಿಯೇಟ್ ಮಾಡ್ತೀವಿ, ಅದನ್ನು ಶಾಸನಬದ್ಧ ಅನುದಾನ ಅಂತೀವಿ. ಈ ಎಲ್ಲ ಅನುದಾನಗಳನ್ನ ಏನು ಮಾಡೋದು, ಅವನ್ನ ಪಂಚಾಯತಲ್ಲಿ ಇಟ್ಕೊಂಡ್ರೆ ಆಗತ್ತಾ? ನೇರವಾಗಿ ಜನಗಳಿಗೆ ಕೊಡ್ಲಿಕ್ಕಿದೆ, ಅದಕ್ಕೆ ಅವಕಾಶ ಇಲ್ಲ. ನಮಗೆ ಇರುವಂಥ ಅನುದಾನದಲ್ಲಿ ನಮಗೆ ಹೆಚ್ಚು ಕಮ್ಮಿ ಒಂದು ನಮ್ಮ ಹಳ್ಳಿಯೊಳ ಪಂಚಾಯತಿಗೆ ಒಂದು 30 ಲಕ್ಷ ಅನುದಾನ ಆಗ್ಬೋದು ಎಲ್ಲ ಸೇರಿ. ಅದನ್ನು ನಾವು ನೇರವಾಗಿ ಜನಗಳಿಗೆ ಕೊಡ್ಲಿಕ್ಕಿಲ್ಲ, ಅದಕ್ಕೆ ಕ್ರಿಯೋಜನೆ ಅಂತ ಮಾಡಬೇಕು. ಹೇಗೆ ಮಾಡೋದು? ಈ ಗ್ರಾಮ ಸಭೆಗಳಲ್ಲಿ ನಿಮ್ಮಿಂದ ಬೇಡಿಕೆ ತಗೋಬೇಕು, ಇಲ್ಲಿ ಚರ್ಚೆ ಮಾಡಬೇಕು ಯಾವ್ಯಾವ ಕೆಲಸ ಆಗ್ಬೇಕಂತ. ಅದನ್ನು ಸಾಮಾನ್ಯ ಸಭೆಯಲ್ಲಿ ಫೈನಲ್ ಮಾಡಿ ಆ ಕೆಲಸಗಳಲ್ಲಿ ಯಾವುದು ಹೈ ಪ್ರಿಯಾರಿಟಿ ಅವುಗಳಿಗೆ ಅನುದಾನ ಇಡ್ತಾ ಬರಬೇಕು. ಸೊ ಅನುದಾನಗಳಲ್ಲಿ ವೈಯಕ್ತಿಕ ಕೊಡುವಂಥದ್ದನ್ನು ಸಪ್ರೇಟ್ ಇಟ್ಕೋಬೇಕು, ಸಮುದಾಯಕ್ಕೆ ಕೊಡುವಂಥದ್ದು ಸಪ್ರೇಟ್ ಇಟ್ಕೋಬೇಕು. ಈ ಸಮುದಾಯದ ಅನುದಾನ ಏನಿದೆಯಲ್ಲ ಅದನ್ನು ಈ ಕಾಮಗಾರಿಗಳಿಗಿಟ್ಟು, ಇವಾಗ ಎಕ್ಸಾಂಪಲು, ಸೊ ಇಲ್ಲೇ ಒಂದು ಚರಂಡಿ ವ್ಯವಸ್ಥೆ ಆಗಬೇಕು ಅಥವಾ ಇಲ್ಲೊಂದು ಮೋರಿ ಹಾಕಬೇಕು. ಸೊ ಗ್ರಾಮ ಸಭೆ ನಿರ್ಣಯ ಆಗುತ್ತೆ, ಸಾಮಾನ್ಯ ಸಭೆ ಫೈನಲ್ ಆಗುತ್ತೆ, ಅದಕ್ಕೆ ಅನುದಾನ ಇಡಬೇಕು. 50,000 ಇಡುವಂಥದ್ದು ಕಾಮಗಾರಿ ಮಾಡುವುದು. ಅದು ಅಂಥ ಕಾಮಗಾರಿಗಳ ಒಂದು ಗುಚ್ಚಾನ್ನು ಮಾಡೋದಕ್ಕೆ ನಾವು ಕ್ರಿಯೋಜನೆ ಅಂತೀವಿ. ಪ್ರತಿ ವರ್ಷ ಅದನ್ನ ಅಪ್ರೂವಲ್ ತಗೊಂಡು ಅದು ಇಂಪ್ಲಿಮೆಂಟ್ ಆಗಬೇಕು. ಸೊ ವೈಯಕ್ತಿಕವಾಗಿ ಏನು ಕೊಡ್ಬೋದು ಜನಗಳಿಗೆ? ವಸತಿ ಯೋಜನೆಯಡಿ ಮನೆ ಕೊಡ್ಬೋದು, SC ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ಬೋದು, ಆಮೇಲೆ ಸರಳ ವಿವಾಹ ಆಗುವವರಿಗೆ ಪ್ರೋತ್ಸಾಹಧನ ಕೊಡ್ಬೋದು, ಮತ್ತು ವಿಶೇಷ ಚೇತನರಿಗೆ ಅವ್ರಿಗೆ ವೈದ್ಯಕೀಯ ವೆಚ್ಚ ಕೊಡ್ಬೋದು, SC ST ಜನಾಂಗದವರಿಗೆ ವೈದ್ಯಕೀಯ ವೆಚ್ಚ ಕೊಡ್ಬೋದು. ಆಮೇಲೆ ಈ SC ST ಜನಾಂಗದವರಿಗೆ ಈ ಕೆಲವೊಂದು ವೈಯಕ್ತಿಕ ಸೌಲಭ್ಯಗಳು, ಟೈಲರಿಂಗ್ ಮೆಷಿನು, ಅವ್ರು ಮಾಡುವಂಥ ಸ್ವಉದ್ಯೋಗ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ಈ ಥರ ಕೊಡ್ಬೋದು. ಇದ್ರ ಜೊತೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇತ್ತು, ಅದರಲ್ಲಿ ವೈಯಕ್ತಿಕ ಫಲಾನುಭವಿಗಳಿಗೆ ಕೆಲವೊಂದು ಸವಲತ್ತು ಇದೆ. ಯಾವುದು? ಹೊಸ ತೋಟ ರಚನೆ ಮಾಡ್ಬೋದು, ಕೋಳಿ ಶೆಡ್ ರಚನೆ ಮಾಡ್ಬೋದು, ಹಟ್ಟಿ ರಚನೆ ಮಾಡ್ಬೋದು, ಗೊಬ್ಬರ ಗುಂಡಿ, ಕೃಷಿ ಗುಂಡಿ. ಸೊ ಈ ಥರ ಬೇರೆ ಬೇರೆ ವೈಯಕ್ತಿಕ ಕಾಮಗಾರಿಗಳು ಮಾಡ್ಲಿಕ್ಕೆ ಕೊಡ್ಬೋದು. ಸೊ ಇಲ್ಲಿ ಎಲ್ಲ ಕಡೆ ಏನಾಗುತ್ತೆ ಹೇಳಿ, ಅನುದಾನ ಫಲಾನುಭವಿಗಳಿಗೆ ಹೋಗುತ್ತೆ, ಇಲ್ಲ ಊರಿಗೆ ಹೋಗುತ್ತೆ. ಆ ಮೂಲಕ ಅಭಿವೃದ್ಧಿ ಸಾಧಿಸಬೇಕು ಅನ್ನುವಂಥದ್ದು ಮೂಲ ಮಂತ್ರ ಇದೆ. ಸೊ ಅದನ್ನು ಆಯ್ಕೆ ಮಾಡುವಂಥದ್ದು ಎಲ್ಲಿ? ಗ್ರಾಮ ಸಭೆಯಲ್ಲಿ. ಕೊನೆಯದಾಗಿ ನಿಮ್ಗೆ ಅನಿಸ್ಬೋದು, ಏನಿಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಹೇಗಾಗತ್ತೆ, ಅನುದಾನ ಆಯಿತು. ಸೊ ಇಷ್ಟು ಮಾಡಿ ಗ್ರಾಮ ಪಂಚಾಯತ್ ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ, ಕೊನೆಗೆ ಏನು ಮಾಡಬೇಕು? ಅವುಗಳ ಪರಿಶೀಲನೆ. ಸೊ ಇಲ್ಲಿ ಇವಾಗ ಮೋರಿ ಹಾಕಿದ್ದಾರೆ, ಆ ಮೋರಿ ಸರಿ ಇದೆಯಲ್ಲ ಅಂತ ಚೆಕ್ ಮಾಡೋದು ಹೇಗೆ? ಬಿಲ್ ಆಗಿರುತ್ತೆ, ಗ್ರಾಮ ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ವರ್ಷದಲ್ಲಿ ಒಂದು ಸಾರಿ ಆಡಿಟ್ ನಡೆಯುತ್ತೆ ಗ್ರಾಮ ಪಂಚಾಯತ್ನಲ್ಲಿ, ವರ್ಷದಲ್ಲಿ 1 ಸಾರಿ ಜಮಾಬಂದಿ ಅಂತ ನಡೆಯುತ್ತೆ. ಅಲ್ಲಿ ಈ ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡ್ಬೋದು. ಗ್ರಾಮ ಸಭೆಯಲ್ಲಿ ಕೂಡ ಜನಗಳು ಬಂದು ಅಲ್ಲಿ ಸರಿಯಾಗದಿದ್ರೆ ಚರ್ಚೆ ಮಾಡ್ಬೋದು, ಅದ್ರ ವಿರುದ್ಧ ನಿರ್ಣಯ ಮಾಡ್ಬೋದು. ಸೊ ಮತ್ತೆ ಸಾಮಾಜಿಕ ಪರಿಶೋಧನೆ ಅಂತ ನಡೆಯುತ್ತೆ ವರ್ಷದಲ್ಲಿ 1 ಸಾರಿ, ಅವರು ಕೂಡ ಬಂದು ನಿಮ್ಮ ಎಲ್ಲ ಕಾಮಗಾರಿಗಳನ್ನು ಚೆಕ್ ಮಾಡ್ತಾರೆ, ಸರಿ ಆಗಿದೆಯಾ ಇಲ್ವಾ ಅಂತ. ಸೊ ಕೊನೆಗೆ ಸರಿಯಾಗದಿದ್ರೆ ಅವ್ರು ಸರಿಯಾಗಿದಿಂದ ಬರೀತಾರೆ, ಸರಿಯಾಗಲಿಲ್ಲ ಅಂದರೆ ಅಷ್ಟು ಅಮೌಂಟ್ ರಿಕವರಿಗೆ ಹಾಕ್ತಾರೆ, ಅದು ಪಂಚಾಯತಿ ವಾಪಸ್ ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ಫೈನಲಿ ಏನಾಗುತ್ತೆ, ಒಂದು ವೇಳೆ ಆ ಕಾಮಗಾರಿಗಳು ಸರಿಯಾಗಿದೆ ಅಥವಾ ಫಲಾನುಭವಿಗಳಿಗೆ ಹೋಗಿರೋ ಅನುದಾನ ಅವರಿಗೆ ಹೋಗಿದೆ ಅಂತ ಆದರೆ ಅದು ಆ ವರ್ಷದ ಆಡಿಟಲ್ಲಿ ಆಗಿರ್ಬೋದು, ಎಲ್ಲಿಯೂ ಕೂಡ ಅದು ರಿಮಾರ್ಕ್ಸಲ್ಲಿ ಬರುವುದಿಲ್ಲ, ಕೆಲಸ ಸರಿಯಾಗಿದೆ ಅಂತ ಬರುತ್ತೆ. ಸೊ ಈಗ ನಿಮ್ಗೆ ಅನಿಸ್ಬೋದು ಎಲ್ಲಿ ಗ್ರಾಮೀಣಾಭಿವೃದ್ಧಿ ಆಯಿತು ಅಂತ. ಈಗ ಒಂದು ಕಾಲ್ ಸಂಘ ಮಾಡಿದ್ವಿ, ಒಂದು ಮೋರಿ ಹಾಕಿದ್ವಿ ಅಂದರೆ ಅಭಿವೃದ್ಧಿ ತಾನೇ ಅದು, ಹೌದಲ್ವಾ? ಶಾಲೆಗೆ ಮೋರಿ ಬೇಕು, ಮೋರಿ ಇಲ್ಲ, ಅಲ್ಲಿ ಮೋರಿ ಹಾಕಿದ್ವಿ ಅಂದರೆ ಅಭಿವೃದ್ಧಿ. ಒಂದು ಸೇತುವೆ ಮಾಡಿದ್ವಿ ಅಂದರೆ ಅಭಿವೃದ್ಧಿ. ಒಬ್ಬರು ಮನೆಗೆ ಕೋಳಿ ಶೆಡ್ ಬೇಕು ಅಥವಾ ಹಟ್ಟಿ ರಚನೆ, ದನದ ಹಟ್ಟಿ, NRE ಜೈಲ್ ಕೊಟ್ವಿ, ಅದು ಅಭಿವೃದ್ಧಿ ತಾನೇ. ಸೊ ಯಾರೋ ಒಬ್ಬರು ಮನೆಗೆ ಹೋಗುವಂಥದ್ದು ರಸ್ತೆ, ಗ್ರಾಮ ಪಂಚಾಯತ್ ರಸ್ತೆ ಹಾಳಾಗಿದೆ, ಆ ರಸ್ತೆಗೆ ಅನುದಾನ ಇಡ್ತೀವಿ, ಅದು ಅಭಿವೃದ್ಧಿ. ಸೊ ಟೋಟಲಿ ಗ್ರಾಮ ಪಂಚಾಯತ್ ಏನು ಹೇಳುತ್ತೆ ಅಂದರೆ, ಗ್ರಾಮ ಪಂಚಾಯತ್ನಲ್ಲಿ ಸಿಗುವಂಥ ಅನುದಾನಗಳನ್ನು
ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೋಬೇಕು. ಜನಗಳು ಕೂಡ ಅದನ್ನು ನೋಡ್ಕೋಬೇಕು. ಕೊನೆಗೆ ಅದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಗ್ರಾಮ ಸಭೆ ಹಾಗೂ ವಿವಿಧ ಸಭೆಗಳ ಅವಕಾಶ ಇರುತ್ತೆ. ಆ ಮೂಲಕ ಅದು ಗುಣಮಟ್ಟವನ್ನು ಪರೀಕ್ಷಿಸ್ಬೋದು. ಕೊನೆಗೆ ಟೋಟಲಿ ಸರ್ಕಾರದಿಂದ ಬಂದಂಥ ಅನುದಾನ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಆಗಿದೆ ಇಲ್ಲೋ ಅಂತ ಖಾತರಿಪಡಿಸಿಕೊಳ್ಳುವಂಥದ್ದು. ಸೊ ಈ ಮೂಲಕ ಒಂದು ಗ್ರಾಮದ ಅಭಿವೃದ್ಧಿಯನ್ನು ಗ್ರಾಮ ಪಂಚಾಯತ್ ಮೂಲಕ ಅಭಿವೃದ್ಧಿ ಪಡಿಸ್ಬೋದು. ಸೊ ನಿಮ್ಗೆ ಈಗ ಒಂದು ಕ್ವಶನ್ ಮೂಡ್ಬೋದು, ಇಲ್ಲಿ ಗ್ರಾಮ ಪಂಚಾಯತ್ ಯಾಕೆ? ಸೊ ಆರೋಗ್ಯ ಇಲಾಖೆಗೆ ಹೋದ್ರೆ ಏನು ಸಿಗತ್ತೆ ನಿಮ್ಗೆ ಹೇಳಿ? ಅದು ಒಂದು ನಮ್ಮ ಥರ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ನಿಮ್ಗೆ ಆರೋಗ್ಯದ ವಿಚಾರದಲ್ಲಿ ಚಿಕಿತ್ಸೆ ಕೊಡ್ತಾರೆ, ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡ್ತಾರೆ. ನಿಮಗೆ ದುಡ್ಡು ಬೇಕು, ಮನೆ ಕಟ್ಟಲಿಕ್ಕೆ ಸಹಾಯಧನ ಬೇಕು, ಕೋಳಿ ಶೆಡ್ ಮಾಡೋಕ್ಕೆ ಸಹಾಯಧನ ಬೇಕು. ಆರೋಗ್ಯ ಇಲಾಖೆಯಿಂದ ಕೊಡ್ಲಿಕ್ಕಾಗತ್ತಾ? ಕೊಡ್ಲಿಕ್ಕೆ ಆಗೋದಿಲ್ಲ. ಅದೇ ನೀವು ಮೆಸ್ಕಾಮಿಗೆ ಹೋದ್ರೆ ನಿಮ್ಗೆ ಕರೆಂಟ್ ಕೊಡ್ತಾರೆ, ಬೇರೆ ಏನೋ ಸವಲತ್ತು ಕೊಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಗ್ರಾಮ ಪಂಚಾಯತಲ್ಲಿ A to Z ಅಂದರೆ ಒಂದು ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮೂಲಕನೇ ಗ್ರಾಮಕ್ಕೆ ಬರುವಂಥದ್ದು, ಅಲ್ಲಿನ ಜನರಿಗೆ ತಲುಪುವಂಥದ್ದು. ಸೊ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಹೆಚ್ಚು ಕಮ್ಮಿ ನಾವು 19 ಸೇವೆಗಳನ್ನ ಕೊಡ್ತೀವಿ, ಸಕಾಲ ಸೇವೆಗಳಂತ. ಒಟ್ಟು 108 ಸೇವೆ, ಅದರಲ್ಲಿ 19 ಸೇವೆಗಳನ್ನ ಸಕಾಲ ಸೇವೆ ಅಂತ ಕೊಡ್ತೀವಿ ನಾವು. ಸೊ ಈ ಥರ ಒಂದು ಪರಿಕಲ್ಪನೆ ಮೋಸ್ಟ್ಲಿ ಅದು ಭಾರತ ಸರ್ಕಾರದಿರ್ಬೋದು, ಇದನ್ನು ಮಾಡಿದವ್ರದ್ದು ಇರ್ಬೋದು. ಅದ್ಭುತ ಪರಿಕಲ್ಪನೆ. ಅಂದರೆ ಒಂದೇ ಸೂರಿನಡಿ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥದ್ದು. ಒಂದು ಗ್ರಾಮೀಣ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು, ಪ್ರತಿಯೊಂದನ್ನು ಗ್ರಾಮ ಪಂಚಾಯತ್ ಮೂಲಕ ಕೊಡುವಂಥದ್ದು. ಹಾಗಾಗಿ ನೀವುಗಳು ಕೂಡ, ಅಲ್ಲಿನ ಸಾರ್ವಜನಿಕರು ಕೂಡ ಗ್ರಾಮ ಪಂಚಾಯತ್ ಜೊತೆಗೆ ಒಳ್ಳೆಯ ಸಂಪರ್ಕವನ್ನು ಇಟ್ಕೋಬೇಕು. ಏನು ಮಾಡಬೇಕು ಸಂಪರ್ಕ ಅಂದರೆ, ಕೆಲವೊಬ್ರು ಬರುವುದೇ ಇಲ್ಲ ಗ್ರಾಮ ಪಂಚಾಯತಿಗೆ. ಒಂದು ದೃಢೀಕರಣ ಬೇಕಾದರೆ ಗ್ರಾಮ ಪಂಚಾಯತಿಗೆ ಬಂದರು ತಗೊಂಡೋದ್ರು, ಮತ್ತು ಗ್ರಾಮ ಪಂಚಾಯತ್ ಕಡೆ ಬರುವುದಿಲ್ಲ. ನಾವು ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಅಂತ ಕರಿತೀವಿ. ಗ್ರಾಮ ಸಭೆಗೆ ನಡೆಸಬೇಕಿದ್ರೆ ಕನಿಷ್ಠ 100 ಜನ ಇರಬೇಕಂತಿದೆ. ಇಲ್ಲ ಅಂತ ಹೇಳಿದ್ರೆ 10%. ನಮ್ಮಲ್ಲಿ 2600 ಮತದಾರರಿದ್ದರೆ ಅದರದ್ದು 10% ಇರಬೇಕು. 260 ಜನ, 260 ಅಥವಾ 100 ಜನ, ಯಾವುದು ಕಮ್ಮಿಯೋ ಅದು ಅದ್ರ ಕೋರಮ್ ಆಗಿರುತ್ತೆ. ಕೋರಮ್ ಅಂದರೆ ಕಡ್ಡಾಯ ಇರಬೇಕು, ಅಷ್ಟು ಜನ ಇದ್ರೆ ಮಾತ್ರ ಗ್ರಾಮ ಸಭೆ ನಡೆಸಬೇಕಂತ. ನಮ್ಮಲ್ಲಿ 50 ಜನನೂ ಆಗುದಿಲ್ಲ ಒಂದೊಂದ್ಸಲ. ಇದು ಒಂದು ತುಂಬ ಬೇಸರದ ಸಂಗತಿ. ಗ್ರಾಮ ಸಭೆಗಳಲ್ಲಿ ಜನರು ಭಾಗವಹಿಸಿದಾಗ ಗೊತ್ತಾಗತ್ತೆ. ಯಾಕಂದ್ರೆ ಗ್ರಾಮ ಸಭೆಯಲ್ಲಿ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಕರೆದಿರ್ತೀವಿ. ಎಲ್ಲ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾರೆ. ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಮೆಸ್ಕಾಮಿಂದ ಹಿಡಿದು ಒಂದು ಗ್ರಾಮ ಮಟ್ಟದಲ್ಲಿ ಬರುವ ಎಲ್ಲ ಇಲಾಖೆಗಳು ಬರ್ತಾರೆ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಂಡಾಗಷ್ಟೇ ಆ ಜನರು ಅಭಿವೃದ್ಧಿ ಆಗ್ತಾರೆ, ಆ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಸೊ ಹಾಗಾಗಿ ನಾವು ಕೊನೆಯದಾಗಿ ಹೇಳೋದು ಏನಂದರೆ, ಎಲ್ಲರೂ ಅವರವರ ಗ್ರಾಮದಲ್ಲಿ ಅಲ್ಲಿ ನಡೆಯುವಂಥ ಸಭೆಗಳಿಗೆ ಅಟೆಂಡ್ ಆಗಬೇಕು. ಆ ಗ್ರಾಮ ಪಂಚಾಯತ್ ಯಾವಾಗ ಏನೇನು ಕರೀತಾರೆ ಆವಾಗ ಹೋಗಬೇಕು. ಗ್ರಾಮ ಪಂಚಾಯತ್ ಜೊತೆಗೆ ಒಳ್ಳೆಯ ಸಂಪರ್ಕವನ್ನು ಇಟ್ಕೋಬೇಕಂತ ಹೇಳ್ತೀನಿ. ಮತ್ತು ಇದು ಗ್ರಾಮೀಣ ಅಭಿವೃದ್ಧಿ ಅನ್ನೋದು ದೊಡ್ಡ ಸಬ್ಜೆಕ್ಟು. ಹೇಳ್ತು ಅಂದರೆ ತುಂಬ ವಿಚಾರಗಳಿರ್ತವೆ. ನಿಮಗೂ ಕೂಡ ನಿದ್ದೆ ಬರೋ ಟೈಮ್, ಯಾಕಂದರೆ ಮಧ್ಯಾಹ್ನ ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ. ಸೊ ಹಾಗಾಗಿ ನನಗೆ ಇದುವರೆಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.